ಕತ್ತಲಿನ ಕೋಣೆ. ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಒಂದು ಹಳೆಯ ಕಟ್ಟಡ. ಬಾಹ್ಯದಿಂದ ನೋಡಿದರೆ ಒಂದು ಸಾಮಾನ್ಯ ಕಚೇರಿ ಕಟ್ಟಡದಂತೆ ಕಾಣುತ್ತದೆ. ಆದರೆ ಈ ಕಟ್ಟಡದ ಒಳಗೆ ಒಂದು ರಹಸ್ಯವಿದೆ. ಭೂಗತವಾಗಿ ನಿರ್ಮಿಸಲಾದ ಒಂದು ಕೋಣೆ. ಅಲ್ಲಿ ನಡೆಯುವ ಘಟನೆಗಳು ಭಯಾನಕ ಮತ್ತು ಅತೀಂದ್ರಿಯವಾಗಿವೆ. ಈ ಕೋಣೆಯಲ್ಲಿ ಕುಳಿತಿದ್ದರು ಡಾ. ಅನುಷಾ, ಒಬ್ಬ ಮನೋವೈದ್ಯೆ. ಅವರು ಮಾನಸಿಕ ಅಸ್ವಸ್ಥತೆಗಳಿಂದ ಬಳಲುತ್ತಿರುವ ರೋಗಿಗಳನ್ನು ಚಿಕಿತ್ಸೆ ಮಾಡುತ್ತಿದ್ದರು. ಆದರೆ ಈ ಕೋಣೆಯಲ್ಲಿ ಚಿಕಿತ್ಸೆ ಪಡೆಯುವ ಕೆಲವು ರೋಗಿಗಳು ವಿಚಿತ್ರ ರೀತಿಯಲ್ಲಿ ವರ್ತಿಸುತ್ತಿದ್ದರು. ಅವರ ಕಣ್ಣುಗಳು ಭಯಭೀತವಾಗುತ್ತಿದ್ದವು. ಮುಖದ ಮೇಲೆ ಒಂದು ಅಸ್ಪಷ್ಟವಾದ ಭಯದ ನೆರಳು ಆವರಿಸುತ್ತಿತ್ತು. ಅವರು ಕಂಡುಕೊಂಡ ಚಿತ್ರಗಳು ಮತ್ತು ಕೇಳಿದ ಕಥೆಗಳು ಅನುಷಾಳನ್ನು ಬೆಚ್ಚಿ ಬೀಳಿಸುತ್ತಿದ್ದವು. ಒಂದು ದಿನ ಒಬ್ಬ ಹೊಸ ರೋಗಿಯು ಆ ಕೋಣೆಗೆ ಬಂದ. ಅವನ ಹೆಸರು ರಾಜ್. ಅವನು ಒಂದು ವಿಚಿತ್ರವಾದ ಅನುಭವವನ್ನು ಹಂಚಿಕೊಂಡ. ರಾತ್ರಿಯಲ್ಲಿ ಅವನ ಮನೆಯಲ್ಲಿ ಒಂದು ಅದೃಶ್ಯವಾದ ಶಕ್ತಿ ಕಾರ್ಯನಿರ್ವಹಿಸುತ್ತಿತ್ತು. ವಸ್ತುಗಳು ತಮ್ಮದೇ ಆದಂತೆ ಚಲಿಸುತ್ತಿದ್ದವು. ಗೋಡೆಗಳ ಮೇಲೆ ವಿಚಿತ್ರವಾದ ಚಿತ್ರಗಳು ಕಾಣಿಸುತ್ತಿದ್ದವು. ರಾಜ್ ಭಯದಿಂದ ಕೂಗಾಡುತ್ತಿದ್ದ, ಆದರೆ ಯಾರೂ ಅವನನ್ನು ಕೇಳುತ್ತಿರಲಿಲ್ಲ. ಅನುಷಾ ರಾಜ್ನ ಕಥೆಯನ್ನು ಗಮನಿಸುತ್ತಿದ್ದಳು. ಅವಳು ಅವನನ್ನು ಪ್ರಶ್ನಿಸುತ್ತಿದ್ದಳು, ಆದರೆ ರಾಜ್ನ ಉತ್ತರಗಳು ಹೆಚ್ಚು ಹೆಚ್ಚು ವಿಚಿತ್ರವಾಗುತ್ತಿದ್ದವು. ಅವನು ಒಂದು ಅದೃಶ್ಯವಾದ ಶಕ್ತಿಯಿಂದ ಹಿಂಬಾಲಿಸಲ್ಪಡುತ್ತಿದ್ದಾನೆ ಎಂದು ಹೇಳುತ್ತಿದ್ದ. ಆ ಶಕ್ತಿಯು ಅವನನ್ನು ಕೊಲ್ಲಲು ಬಯಸುತ್ತಿದೆ ಎಂದು ಹೇಳುತ್ತಿದ್ದ. ಅನುಷಾ ರಾಜ್ನ ಮಾತುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ. ಆದರೆ ಅವನ ಕಣ್ಣುಗಳಲ್ಲಿ ಒಂದು ನಿಜವಾದ ಭಯವನ್ನು ಅವಳು ಕಂಡಳು. ಅವಳು ಅವನನ್ನು ಮತ್ತಷ್ಟು ಪ್ರಶ್ನಿಸಿದಳು. ಅವನ ಮನೆಯ ವಿಳಾಸವನ್ನು ಕೇಳಿದಳು. ಮರುದಿನ ಅನುಷಾ ರಾಜ್ನ ಮನೆಗೆ ಭೇಟಿ ನೀಡಿದಳು. ಅವಳು ಮನೆಯ ಸುತ್ತಲೂ ನೋಡಿದಳು, ಆದರೆ ಏನನ್ನೂ ಕಂಡುಹಿಡಿಯಲಿಲ್ಲ. ಮನೆಯೊಳಗೆ ಪ್ರವೇಶಿಸಿದಾಗ ಅವಳು ಒಂದು ವಿಚಿತ್ರವಾದ ಶಕ್ತಿಯನ್ನು ಅನುಭವಿಸಿದಳು. ಗಾಳಿಯು ಹಠಾತ್ತಾಗಿ ಉಬ್ಬಿಕೊಂಡು ವಸ್ತುಗಳು ಚಲಿಸಲು ಪ್ರಾರಂಭಿಸಿದವು. ಅನುಷಾ ಹೆದರಿದಳು. ಅವಳು ಮನೆಯಿಂದ ಹೊರಗೆ ಓಡಿಹೋದಳು. ಆದರೆ ಅವಳು ಎಷ್ಟೇ ದೂರ ಓಡಿದರೂ ಆ ಶಕ್ತಿಯು ಅವಳನ್ನು ಹಿಂಬಾಲಿಸುತ್ತಿತ್ತು. ಅವಳು ಭಯಭೀತವಾಗುತ್ತಿದ್ದಳು, ಆದರೆ ಅವಳು ನಿಲ್ಲಲಿಲ್ಲ. ಅಂತಿಮವಾಗಿ ಅವಳು ಪೊಲೀಸ್ ಠಾಣೆಗೆ ತಲುಪಿದಳು. ಅವಳು ಪೊಲೀಸರಿಗೆ ಘಟನೆಯ ಬಗ್ಗೆ ತಿಳಿಸಿದಳು. ಆದರೆ ಪೊಲೀಸರು ಅವಳ ಮಾತುಗಳನ್ನು ನಂಬಲಿಲ್ಲ. ಅವರು ಅವಳನ್ನು ಒಬ್ಬ ಮಾನಸಿಕ ಅಸ್ವಸ್ಥ ಎಂದು ಭಾವಿಸಿದರು. ಅನುಷಾ ನಿರಾಶೆಯಿಂದ ಮನೆಗೆ ಮರಳಿದಳು. ಆದರೆ ಆ ರಾತ್ರಿಯಿಂದಲೂ ಆ ಶಕ್ತಿಯು ಅವಳನ್ನು ಹಿಂಬಾಲಿಸುತ್ತಲೇ ಇತ್ತು. ಅವಳು ನಿದ್ದೆ ಮಾಡಲು ಸಾಧ್ಯವಾಗಲಿಲ್ಲ. ಅವಳು ಯಾವಾಗಲೂ ಭಯದಲ್ಲಿಯೇ ಇದ್ದಳು. ಒಂದು ದಿನ ಅವಳು ಒಂದು ಹಳೆಯ ಪುಸ್ತಕವನ್ನು ಕಂಡುಕೊಂಡಳು. ಅದು ಭೂತಗಳ ಬಗ್ಗೆ ಬರೆದಿದ್ದ ಪುಸ್ತಕವಾಗಿತ್ತು. ಅದನ್ನು ಓದಿದ ನಂತರ ಅವಳು ಅರಿತುಕೊಂಡಳು, ರಾಜ್ನ ಮನೆಯಲ್ಲಿ ಒಂದು ಭೂತವಿದೆ. ಅದು ಒಂದು ಪ್ರೇತಾತ್ಮ. ಅದು ಅಲ್ಲಿ ಸಿಕ್ಕಿಹಾಕಿಕೊಂಡಿದೆ. ಅದು ರಾಜ್ನನ್ನು ಕೊಲ್ಲಲು ಬಯಸುತ್ತಿಲ್ಲ, ಆದರೆ ಅವನನ್ನು ತನ್ನೊಂದಿಗೆ ಸೇರಿಸಿಕೊಳ್ಳಲು ಬಯಸುತ್ತಿದೆ. ಅನುಷಾ ರಾಜ್ನ ಮನೆಗೆ ಮತ್ತೆ ಭೇಟಿ ನೀಡಿದಳು. ಅವಳು ಅವನಿಗೆ ಭೂತದ ಬಗ್ಗೆ ತಿಳಿಸಿದಳು. ಅವಳು ಅವನಿಗೆ ಭಯಪಡಬೇಡ ಎಂದು ಹೇಳಿದಳು. ಭೂತವು ಅವನಿಗೆ ಹಾನಿ ಮಾಡುವುದಿಲ್ಲ ಎಂದು ಹೇಳಿದಳು. ರಾಜ್ ಆಶ್ಚರ್ಯಚಕಿತನಾದ. ಅವನು ಅನುಷಾಳ ಮಾತುಗಳನ್ನು ಕೇಳಿದ. ಅವನು ಭಯವನ್ನು ಬಿಟ್ಟುಬಿಟ್ಟ. ಅವನು ಭೂತವನ್ನು ಸ್ವೀಕರಿಸಿದ. ಅದರ ನಂತರ ರಾಜ್ನ ಮನೆಯಲ್ಲಿ ಏನೂ ಆಗಲಿಲ್ಲ. ಭೂತವು ಕಣ್ಮರೆಯಾಯಿತು. ರಾಜ್ ಸಹಜ ಜೀವನವನ್ನು ನಡೆಸಲು ಪ್ರಾರಂಭಿಸಿದ. ಅನುಷಾ ಸಹ ನಿಟ್ಟುಸಿರು ಬಿಟ್ಟಳು. ಆದರೆ ಅವಳ ಮನಸ್ಸಿನಲ್ಲಿ ಭೂತದ ನೆನಪು ಯಾವಾಗಲೂ ಉಳಿದುಕೊಂಡಿತ್ತು. ಅವಳು ಭೂತಗಳನ್ನು ನಂಬಲು ಪ್ರಾರಂಭಿಸಿದಳು. ಅವಳು ಅರಿತುಕೊಂಡಳು, ಈ ಲೋಕದಲ್ಲಿ ನಾವು ಒಬ್ಬರೇ ಇಲ್ಲ ಎಂದು.